ನಾನಿದ್ದೀನಿ ಈಗ ವಿಧಾನಸೌಧದ ಮುಂದ್ಗಡೆ ಫ್ರೀಡಮ್ ಜರ್ನಿ ಫ್ರೀಡಮ್ ಹಬ್ಬಕ್ಕೆ ಮೈನ್ ಇಲ್ಲೇ ನಡೆದಿರುವಂತದ್ದು. ಇವರೆಲ್ಲ ಒಳ್ಳೆ ಸ್ಯಾರಿ ಹಾಕೊಂಡ್ಬಂದು ಏನೋ ಈವೆಂಟ್ ಮಾಡ್ತಾ ಇದಾರೆ ಗೈಸ್. ಉತ್ತರ ಕರ್ನಾಟಕದ ಅವಳಿ ಏನೋ ಈವೆಂಟ್ ಮಾಡ್ತಾ ಇದಾರೆ ಗೈಸ್. ಸೂಪರ್ ಕಂಟೆಂಟ್ ಕ್ರಿಯೇಷನ್ ಅಂತ ಗೈಸ್. ಸೊ ಹುಲಿ ಬರ್ತಾ ಇದೆ ಅಂತೆಲ್ಲ ದೂರ ಹೋಗ್ತಾ ಇದಾರೆ ಗೈಸ್. ಎದುರು ಬಿಟ್ಟ ಪಾಪ ಹುಡುಗ ಗೈಸ್. ನಿಜ ಯಾರು ಆರ್ಗನೈಸ್ ಮಾಡಿದ್ದಾರೆ ಅವರು ದುಡ್ಡುಗೋಸ್ಕರ ಮಾಡಿದ್ದಾರೆ ಅಂತ ಹೇಳ್ಬೋದಾಗುತ್ತೆ ಗೈಸ್. ಸ್ಟಾಲ್ಗಳಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ ಫುಡ್ಗಳನ್ನ, ಯಾವ ಥರ ಇರ್ತಾರೋ ಏನೋ ಗೊತ್ತಿಲ್ಲ. ಸೊ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅವ್ರದ್ದು ವೇಷಭೂಷಣಲ್ಲಿ, ಅದ್ರ ಮೇಲ್ಗಡೆ ಇರೋದು ಚೆನ್ನಾಗಿದೆ ಅಲ್ಲ ಆ ಕಾಸ್ಟ್ಯೂಮು. ಬರ್ತಾ ಇದ್ದಾರೆ ಈ ಕಡೆಗೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಬ್ರೋ ಯಾವ ಡಿಸ್ಟಿಕ್ ಇದು ಕಾಸ್ಟ್ಯೂಮು? ಯಾವ ಡಿಸ್ಟಿಕ್ಕು? ಮಂಗಳೂರು. ಏನಂತಾರೆ ಇದು ವೇಷ? ಆಲಕ್ಕಿ ಸುಗ್ಗಿ ಕುಣಿತ. ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಒಂಥರ ಆಲಕ್ಕಿ ಸುಗ್ಗಿ ಕುಣಿತ ಅಂತ. ಸೊ ಈಗ ಅವ್ರಿಗೆ ಊಟ ಮಾಡೋದಕ್ಕೆ ಸ್ವಲ್ಪ ಫುಡ್ ವ್ಯವಸ್ಥೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಆಲಕ್ಕಿ ಸುಗ್ಗಿ ಕುಣಿತ ಅಂತ ಮಂಗಳೂರು ಕಡೆ ಇರುತ್ತಂತೆ. ನಮ್ಮ ಕಡೆ ಈಗ ಡೊಳ್ಳು ಕುಣಿತ ಮತ್ತೆ ಬೇರೆ ಬೇರೆ ಈವೆಂಟ್ಗಳು ಅದೇ ರೀತಿ. ಇಲ್ಲಿ ಇವರೆಲ್ಲ ಫುಡ್ ಅಂಗಡಿ ಇರಬೇಕು ಅಂದ್ರೆ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ ಇವ್ರಿಗೆ. ಬಟ್ ಇಲ್ಲಿ ಇವರೆಲ್ಲ ಮಾಡ್ತಾ ಇರೋದು ಒಟ್ಟು ಡಬ್ಬಲ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಾಂಟ್ ಬೈ ಗಾಯ್ಸ್. ಇವ್ರ ಅಂಗಡಿ ಇಟ್ಕೊಂಡು ಪಾಪ ಅವ್ರು ಸಂಪಾದನೆ ಮಾಡ್ಬೇಕಾಗಿರುತ್ತೆ. ಬಟ್ ಇವ್ರು ಇಲ್ಲಿ ಸ್ಟಾಲ್ ಇಡಬೇಕು ಅಂದ್ರೆ ದುಡ್ಡು ಕೊಟ್ಬಿಟ್ಟು ಇಟ್ಟಿರ್ತಾರೆ. ಆ ದುಡ್ಡು ರಿಕವರಿ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಇವ್ರಿಗೆ ಏನು ಹೇಳೋಕ್ಕಾಗಲ್ಲ. ನಿಮಗೆ ಗೊತ್ತಿರಲಿ ಗಾಯ್ಸ್, ಇದು ಅಮೌಂಟ್ ಅಂತೂ ಹೆವಿ ಮಾಡಿದ್ದಾರೆ. ಕೇಕೆ 150 ರೂಪಾಯಿ ಮೇಲೆ ಸ್ಟಾರ್ಟ್ ಆಗುತ್ತಂತೆ. ನಾರ್ಮಲ್ ಪೀಪಲ್ ನಮ್ಮಂಥವ್ರಿಗೆಲ್ಲ ಇದು ಲಕ್ಷ ಸಂಪಾದನೆ ಮಾಡ್ತಾರೆ ತಿಂಗಳಿಗೆ, ಅಂಥವ್ರಿಗೆ ಇದು. ಮತ್ತು ದಸರಾ ಮೈಸೂರಲ್ಲಿ ದಸರಾಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಸೈಡಲ್ಲಿ ನಿಂತ್ಕೊತಾರಲ್ಲ ಆ ಥರ ನಿಂತಿದ್ದಾರೆ. ಸೊ ಫಸ್ಟ್ ಟೈಮ್ ಈ ಥರ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಇಂದ ಇದೆ ಕಂಟಿನ್ಯೂ ಆಗುತ್ತೆ ನೋಡೋಣ ಗಾಯ್ಸ್. ಫ್ರೀಡಮ್ ಪ್ಯಾರೇಡ್ ಆದಮೇಲೆ ಕಾನ್ಸರ್ಟ್ ಇದೆ ಸಂಗೀತದ ಸಂಜೆ ಅಂದರೆ ಗಾಯ್ಸ್. ಫುಡ್ ಐಟಮ್ಸ್ ಅಲ್ಲದೆ ಬೇರೆ ಬೇರೆ ಐಟಮ್ಸ್ ಸರಗಳಾಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು. ಸರಸ್ವತಿ ಪೂಜೆ ಬರ್ತಾ ಇದೆಯಲ್ಲ, ಸಾರಿ ಸರಸ್ವತಿ ಅಲ್ಲ, ಲಕ್ಷ್ಮಿನ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಗಾಯ್ಸ್. ನೀವೇನಾದರೂ ಕಂಚುಂದು ಬೆಳ್ಳಿದು ತಗೊಳ್ಬೋದಾಗಿದ್ರೆ ಇಲ್ಲಿ ಬಂದು ತಗೋಬೋದಾಗಿತ್ತು. ಇದು ಕೋಕೋನಟ್ ಮಿಲ್ಕ್ ಅಂತೆ. ಸೊ ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ದಾರೆ, ಆರ್ಗ್ಯಾನಿಕ್ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ತಗೊಳ್ಬೇಕು ಅನ್ನಿಸ್ತು. ಸೊ ಹೆಂಗಿದೆ ಅಂತ ಟೇಸ್ಟ್ ನೋಡೋಣ ಗಾಯ್ಸ್. ಸೊ ಗಾಯ್ಸ್ ನೋಡ್ಬೋದಾಗಿರುತ್ತೆ. ನಡೆಸಿದ್ದಾರೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದ್ಸಲ ಜೋರಾದ ಚಪ್ಪಾಳೆಗಳು ಮೂಡ್ ಬರ್ಬೇಕಲ್ವಾ? ಅನೇಕ ತಂಡಗಳು ಅನೇಕ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಈ ಒಂದು ಪಥಸಂಚಲನ ಪ್ರತಿನಿತ್ಯ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸುರಕ್ಷಿತವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಹಕಾರ ಮಾಡಿದಂತ ಎಲ್ಲರೂ ಒಟ್ಟಾಗಿ ಬಂದು ಎಲ್ಲ ಒಂದು ಸಮುದಾಯ ಎಲ್ಲ ಒಂದು ಟೀಮ್ ಒಟ್ಟಾಗಿ ಹೇಳ್ಕೊಂಡು ಹೋಗ್ತಾ ಇರುವಂತದ್ದು. 120ಕ್ಕೂ ಅಧಿಕ ಜನರು ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಪರೇಡ್ನಲ್ಲಿ ಭಾಗಿಯಾಗಿದ್ದಾರೆ. ಸೊ ಈ ಪರೇಡ್ನಲ್ಲಿ ಫಾರ್ ದೋಸ್ ಪೀಪಲ್, ಯಾಕಂದ್ರೆ ಮೊದಲೇ ನಮ್ಮ ಆನರಬಲ್ ಮಿನಿಸ್ಟರ್ ಬಗ್ಗೆ ಇಲ್ಲಿ ಕನ್ನಡ ಮಾತಾಡೋರು ಅವರು ನಮ್ಮ ಊರು ಬೆಂಗಳೂರು. ಡಿ ಕೆ ಶಿವಕುಮಾರ್ ಅವರು ಮಿನಿಸ್ಟ್ರಿಲ್ಲೇ ಹೋಗ್ತಾ ಇದ್ದಾರೆ, ನೋಡ್ಬೋದಾಗಿರುತ್ತೆ. ಸೊ ಡಿ ಕೆ ಶಿವಕುಮಾರ್ ಅವರು ಇವಾಗ ಬರ್ತಾ ಇದ್ದಾರೆ ಮುಂದೆ. ಸೊ ಫಸ್ಟ್ ಟೈಮ್ ಇದೊಂಥರ ಮಾಡ್ತಾ ಇರೋದು ಈ ತರ. ಸೊ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವರು ಸಕ್ಕರೆ ಮಾಡ್ತಾ ಇದ್ದಾರೆ. ಇದೊಂಥರ ಹೊಸದಾಗಿದೆ ಇದು. ಸೊ ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಸ್ವತಂತ್ರೋತ್ಸವದ್ದು ಮಾಡ್ತಾ ಇರುವಂತದ್ದು. ಸೊ ಫಸ್ಟ್ ಟೈಮ್ ಇದೆ ಹಿಸ್ಟ್ರಿ ಆಫ್ ಬೆಂಗಳೂರು ಈ ತರ ಮಾಡಿತಾ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಇಲ್ಲೇ ಹೋಗ್ತಾ ಇರೋದು ನೋಡ್ಬೋದಾಗಿರುತ್ತೆ. ಸೊ ಸ್ವತಂತ್ರೋತ್ಸವದ್ದು ಒಂಥರ ಡಿಫ್ರೆಂಟ್ ಆಗಿದೆ ಈ ಸರ್ ಮಾತ್ರ. ಕ್ಯಾಬ್ ಚಾಲಕರು ಎಲ್ಲರೂ ಓಡಾಡ್ತಾ ಇರುವಂತದ್ದು, ಬೆಂಗಳೂರನ್ನು ಚಲಿಸುವಂತೆ ಮಾಡ್ತಾ ಇರ್ಬೋದು. ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡ್ಬೋದಾಗಿರುತ್ತೆ. ಎಷ್ಟು ಜನ ಇದ್ದಾರೆ, ಸಿಎಂ ಆಫ್ ಕರ್ನಾಟಕ ಕೃಷ್ಣ ಬೈರೇಗೌಡರು ಇದ್ದಾರೆ, ಎಲ್ಲರೂ ತುಂಬಾ ಜನ ಹೋಗ್ತಾ ಇದ್ದಾರೆ ಅಲ್ಲಿ. ಸೊ ನೋಡ್ಬೋದಾಗಿರುತ್ತೆ ನೀವು ಎಷ್ಟು ಜನ ಇದ್ದಾರೆ ಇಲ್ಲೆಲ್ಲ ಸುತ್ತಮುತ್ತ. ಸೊ ಎಲ್ಲರೂ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಅದು ಗೈಸ್. ಸುತ್ತ ನೋಡ್ತಾ ಇದ್ರು, ಅವರಿಂದ ತುಂಬಾ ಜನ ಅಲ್ಲಿ ಬ್ಯಾಂಡಿ ಸೆಟ್ ಇದ್ರು, ತುಂಬಾ ಜನ ಬರ್ತಾ ಇದ್ದಾರೆ ಅಲ್ಲಿ ನೋಡಿ, ತುಂಬಾ ಜನ ಬರ್ತಾ ಇದ್ದಾರೆ. ಇಷ್ಟೇ ಗೈಸ್ ಇದ್ರದ್ದು ಆಲ್ಮೋಸ್ಟ್. ಎಲ್ಲಿ ಹೋಗ್ತಾರೆ ಹಂಗೆ ಹೋಗಿ ಆ ಕಡೆ ನಡ್ಕೊಂಡು ಬಂದಿದ್ದಾರೆ. ಸೊ ದೇ ಆರ್ ಮೂವ್ ಸಮಥಿಂಗ್ ಫಾರ್ವರ್ಡ್. ಯಾವ ಕಡೆಗೆ ಹೋಗ್ತಾರೆ, ಯಾವ ಕಡೆಗೆ ಹೋಗ್ತಾರೆ ನೋಡೋಣ. ಸೊ ವೆಹಿಕಲ್ ಇದೆ, ಅಲ್ಲಿ ಕೂಡ್ಕೊ ಹೋಗ್ತಾರೆ ಅನ್ಸುತ್ತೆ. ಇಷ್ಟೇನಾ? ಸೊ ಇವಾಗ ವೆಹಿಕಲ್ ಮತ್ತೆ ಒಳಗಡೆ ಹೋಗ್ಬಿಡ್ತಾರೆ.
ಸೊ ಅವ್ರು ಜಾಸ್ತಿ ನಡೆಯೋಕ್ಕಾಗಲ್ಲ ಅಂತಲೇ ಅವ್ರಿಗೆಲ್ಲ ವೆಹಿಕಲ್ ಕರೆಸ್ದಂಗಿದೆ ಅದು. ಸೊ ಈಗ ನೆಕ್ಸ್ಟ್ ವೆಹಿಕಲಿಂದ ಹೊರಗಡೆ ಹೋಗ್ಬಿಡ್ತಾರೆ ಗಾಯ್ಸ್. ಹಿಂದುಗಡೆಯಿಂದ ನಡ್ಕೊ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಪೌರ ಕಾರ್ಮಿಕರಾಗಿರ್ಬೋದು ಅವರೆಲ್ಲ. ಇನ್ನೂ ಎಷ್ಟು ಜನ ನಡ್ಕೊ ಹೋಗ್ತಾ ಇದ್ದಾರೆ. ಸೊ ವೆಹಿಕಲ್ ಹತ್ಕೊಬಿಡ್ತಾ ಇದ್ದಾರೆ ಅನ್ಸುತ್ತೆ. ಸೊ ವೆಹಿಕಲ್ ಹತ್ಕೊಳ್ತಾರೆ, ಅಲ್ಲಿಂದ ಹೊರಡ್ತಾ ಇರೋದು ಅಷ್ಟೇ ಗಾಯ್ಸ್. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದ್ದಾಗಿದ್ದರೆ ಏನು ಆಗಲಿಲ್ಲ. ಸೊ ಡಿ ಕೆ ಅವರು ಏನೋ ಬದಲಾವಣೆಗೆ ಡಿಫ್ರೆಂಟಾಗಿ ಮಾಡಬೇಕು ಅಂತಿದ್ದಾರೆ. ಇಲ್ಲಿ ಅಂಗಡಿ ಹಾಕಿರೋದು ಕೋಟಿ ಕೋಟಿ ದುಡ್ಡು ಅವ್ರಿಗೆ ಬರುತ್ತೆ. ನೆಕ್ಸ್ಟ್ ಟೈಮ್ ಈ ಥರ ಮಾಡಿದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಫ್ರೀಯಾಗಿ ಫುಡ್ ಸಪ್ಲೈ ಏನಾದರೂ ಮಾಡಿ 50 ರೂಪಾಯಿ 100 ರೂಪಾಯಿ ರಿಜಿಸ್ಟ್ರೇಷನ್ ಮಾಡಿ. ಏನು ಡ್ಯಾನ್ಸ್ ಮಾಡ್ತಾರೆ ಈಗ, ಎಲ್ಲರೂ ಕುಣಿತಾ ಇದ್ದಾರೆ. ಮೀಡಿಯಾದಾಗ ಮಾತ್ರ ಅಲೋ ಇದ್ದಾರೆ, ನಮ್ಗೆ ಅಲೋ ಇಲ್ಲ. ಸೊ ಗಾಂಧಿ ತಾತ ಅವರು ಮುಂದೆ ಬಂದರು. ಜಾಗ ಬಿಡ್ರು ಸ್ವಲ್ಪ, ಇಲ್ಲೂ ಸ್ಟೇಜ್ ಇದೆ ಗೈಸ್, ಏನಾದರೂ ಮಾತಾಡ್ತಾರಾ ನೋಡೋಣ. ಸೊ ಗೈಸ್, ಸಿ ಎಂ ಅವರು ಈಗ ಮೀಡಿಯಾಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ 80ನೇ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಫಿಷಿಯಲ್ ಆಗಿ. ಸೊ ಫ್ಲಾಗ್ ಅಸ್ಟ್ ಆಗಿತ್ತಲ್ಲ, ಅಲ್ಲಿ ಮಾತಾಡೋದಲ್ಲದೆ ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇವಾಗ. ಸೊ ವಿಧಾನಸೌಧ, ಈ ಕಡೆ ವಿಕಾಸಸೌಧ, ಇದ್ರ ಮಧ್ಯೆ ಮಾತಾಡ್ತಾ ಇರುವಂಥದ್ದು. ಇದು ಒಂಥರ ಡ್ರೆಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗೈಸ್. ಆ ಕಡೆ ಇವಾಗ ಹೋಗಿದ್ದು. ಸೊ ಇವಾಗ ಬೇರೆ ಬರ್ತಾ ಇದ್ರಿಂದ ಇನ್ನೂ ತುಂಬ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಹುಲಿ ಡ್ಯಾನ್ಸು ಈಗ ಬೇರೆ ಬೇರೆ ನಾರ್ತ್ ಈಸ್ಟ್ ಎಲ್ಲ ಕಡೆ ಅಲ್ಲಿ ನೋಡ್ಬೋದಾಗಿರುತ್ತೆ. ಅಲ್ಲಿ ನೋಡ್ಬೋದಾಗಿರುತ್ತೆ ನೀವು ಅಲ್ಲಿದ್ದಾರಲ್ಲ ಅವರು ಬೇರೆ ಬೇರೆ ರಾಜ್ಯ, ಒಂಥರ ಸಿಕ್ಕಿಮು ನಾರ್ತ್ ಈಸ್ಟ್ ಇದ್ದಾರಲ್ಲ ಆ ಥರ ಪೀಪಲ್ ಥರ ಕಾಣ್ತಾ ಇದ್ದಾರೆ. ಅವ್ರು ಇದ್ದಾರೆ. ಸೊ ಗಾಯ್ಸ್, ಇವಾಗ ಸಿ ಎಂ ಅವ್ರು ಇಲ್ಲೇ ಇದ್ದಾರೆ. ಏನು ಅಡ್ರೆಸ್ ಮಾಡ್ತಾರೆ ಅಂತ ನೋಡೋಣ. ಇಲ್ಲೇ ಇದೆ ಸರ್, ಇಲ್ಲಿ ಹೋದ್ರು ಅನಿಸುತ್ತೆ. ಇನ್ನು ಮೀಡಿಯಾ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಅವ್ರು ಹೋದ್ಮೇಲೆ ಏನು ಮಾಡ್ಬೋದಾಗಿರುತ್ತೆ ನೋಡಿ. ಹುಲಿ ವೇಷಧಾರಿ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಮಾತಾಡ್ತಾ ಇದ್ದಾರೆ, ಮೀಡಿಯಾಗೆ ಅಡ್ರೆಸ್ ಮಾಡ್ತಾ ಇರೋದನ್ನ ಅಲ್ಲಿ ವೇದಿಕೆಯಲ್ಲಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಚೆನ್ನಾಗಿತ್ತು ಗೈಸ್. ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು, ನಿಮಗೆಲ್ಲ ಶೋ ಮಾಡಬೇಕು ಅಂತಲೇ ಇದನ್ನೆಲ್ಲ ಬಂದಿದ್ದೆ. ಓಕೆ, ಟೈಮ್ ಆಗಿದೆ, ಬನ್ನಿ ಹೊರಡೋಣ. ಯಾರೋ ಗೊತ್ತಿಲ್ಲ, ಅವ್ರಿಗೆಲ್ಲ ಹೋಗಿ ಹ್ಯಾಂಡ್ ಶೇಕ್ ಕೊಡ್ತಾ ಇದ್ದಾರೆ. ಇಲ್ಲೇ ಫಂಕ್ಷನ್ ಇರ್ಬೋದು ಅನ್ಸುತ್ತೆ ಗಾಯ್ಸ್. ಇಲ್ಲಿ ಫಂಕ್ಷನ್ ಇರ್ಬೋದು ಅನ್ಸುತ್ತೆ. ಫೋಟೋ ತೆಗೆಸ್ಕೊಳ್ಳೋಕ್ಕೆ ಬನ್ನಿ ಅಂತ ಇದ್ದಾರೆ. ಸೊ ಎಲ್ಲರೂ ಫೋಟೋ ತೆಗೆದಕ್ಕೆ ಮುಂದೆ ಎಲ್ಲರೂ ಆಸೆ ಇದೆ. ಹೋದ್ರೆ ಸಾಕು ಅಂದ್ಕೊಂಡಿರ್ತಾರೆ. ಇವ್ರಿಗೆ ಏನು ಕೊಟ್ಟರು ಮುಂದಕ್ಕೆ ಬ್ಯಾಗ್ ಹಾಕೊಂಡು ಪಾಪ ಏನು ಮಾತಾಡ್ತಾ ಇದ್ದಾರೆ. ಅದೆಲ್ಲ ನಡೆಯೋಕ್ಕಾಗಲ್ಲ ಅಂತ. ಸೂಪರ್ ಯಾ ಟ್ರೆಡಿಷನಲ್ ಡ್ರೆಸ್ ಇರೋ ವ್ಯಾಲ್ಯೂ ಅದು. ಗಾಯ್ಸ್, ಡಿ ಕೆ ಅವ್ರು ಬಂದು ಅರ್ಧ ಗಂಟೆ ಆಯಿತು, ಇನ್ನೂ ಬರ್ತಾನೆ ಅವರೇ ಗಾಯ್ಸ್. ಇಲ್ಲಿ ಇನ್ನು ಆಯ್ತಾ ಇಷ್ಟೇ ಗಾಯ್ಸ್, 4:15 ಆಯ್ತಾ. ಸೊ ಆದಷ್ಟು ನಮ್ಮ ಕೈಲಾದಷ್ಟು ತೋರ್ಸೋಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಕೂಡ ವೀಡಿಯೋ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್. ಡೊಲ್ಲು ಕುಣ್ತಾ ಇದೆ, ಇದು ನೋಡ್ಕೊಬಿಡೋಣ ಅನಿಸ್ತಾ ಇದೆ.